ಹಾಯ್ ಹಲೋ ಫ್ರೆಂಡ್ಸ್, ಇದ್ರಿಗೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಸೆ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಚೇತನ್ ಅವ್ರ ಫ್ರೆಂಡ್ಸ್ನ ಕರ್ಕೊಂಡು ಸೂರ್ಯರ ಮನೆಗೆ ಬಂದಿರ್ತಾನೆ. ಅವಾಗ ಸೂರ್ಯ ಏನು ಚೀತಾ ನೀನು ಇಲ್ಲಿ ಬಂದಿದ್ಯಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅವಾಗ ಅದೇ ಕೊಂಡು ಸೂರ್ಯ ತಿರುಪತಿಗೆ ಹೋಗಿದ್ನಲ್ಲ, ಪ್ರಸಾದ ತೊಗೊಂಬಂದಿದ್ದೆ, ಅದಕ್ಕೆ ಮನೆಯವ್ರಿಗೆಲ್ರಿಗೂ ಕೊಡು ಅಂತ ಹೇಳಿ ತೊಗೊಂಬಂದಿದ್ದೀನಿ ಅಂತ ಹೇಳ್ತಾನೆ. ಅವಾಗ ಹೌದಾ ಸರಿ ಬನ್ನಿ ಅಣ್ಣ ಇಬ್ಬರು ತಿಂಡಿ ತಿನ್ಕೊಳ್ಳಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ಅವಾಗ ತಿಂಡಿ ಬೇಡಮ್ಮ, ನಂಗೆ ಸ್ವಲ್ಪ ಬೇರೆ ಕಡೆ ಕೆಲಸ ಇದೆ ಅಂತ ಹೇಳಿ ಚೇತನ್ ಅಲ್ಲಿಂದ ಹೋಗ್ತಿರ್ತಾನೆ. ಅಷ್ಟೇ ಆಮೇಲೆ ಅಲ್ಲ ಕಣೋ, ನಾನು ನಿಮ್ಮ ಮನೆಗೆ ಬಂದರೆ ಹಾಗೆ ಕಳಿಸ್ಬಿಡ್ತೇನೆ ನೀನು ಅಂತ ಹೇಳಿ ಸೂರ್ಯ ಮೀನಾ ಇಬ್ಬರು ಒತ್ತಾಯ ಮಾಡಿ ಚೇತನ ತಿಂಡಿಗೆ ಅಂತ ಕುಂದಿರಿಸ್ತಾರೆ. ಅವಾಗ ತಿಂಡಿ ತಿಂತಾ ಇರ್ತಾರೆ. ಅವಾಗ ಅಷ್ಟರಲ್ಲಿ ರೋಹಿಣಿ ಬಂದು ಅವ್ರು ತಿಂಡಿ ತಿನ್ನೋದನ್ನು ನೋಡಿ ಮನೋಜನ್ ಗೋಡಿ ಚಾಡಿ ಹೇಳ್ತಾಳೆ. ಅವಾಗ ಈ ಮನೆಯಲ್ಲಿ ಮನೆಯವರಿಗೆ ತಿನ್ನೋಕ್ಕೆ ತಿಂಡಿ ಇಲ್ಲ, ಬೇರೆಯವ್ರಿಗೆ ಪುಕ್ಷೇಟ ಉಪಚಾರ ಮಾಡ್ತಿದ್ದಾರೆ ಇಲ್ಲಿ ಅಂತ ಹೇಳಿ ಮನೋಜ ಚೇತನ ಅವಮಾನ ಮಾಡ್ತಾನೆ. ಅವಾಗ ಸಿಸ್ಟರ್, ನಾನು ಆವಾಗಲೇ ಹೇಳಿದೆ ನಿಮಗೆ ತಿಂಡಿ ಬೇಡ ಏನೂ ಬೇಡ ಅಂತ, ಸರಿ ನಾನು ಇನ್ನು ಬರ್ತೀನಿ ಅಂತ ಹೇಳಿ ಚೇತನ್ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಅವಾಗ ಅಣ್ಣ ಅಣ್ಣ ಅಂತ ಹೇಳಿ ಮೀನಾ ಶ್ರುತಿ ಇಬ್ಬರು ಕರಿತಿರ್ತಾರೆ. ಆದರೂ ಬೇಡಮ್ಮ, ನನ್ನ ಮಾತು ಕೇಳಿನೇ ಹೊಟ್ಟೆ ತುಂಬಿತು ಅಂತ ಹೇಳಿ ಚೇತನ್ ಅಲ್ಲಿಂದ ಬೇಜಾರು ಮಾಡ್ಕೊಂಡು ಹೋಗ್ತಾನೆ. ಅವಾಗ ಅಷ್ಟರಲ್ಲಿ ರೂಮಿಂದ ಸೂರ್ಯ ಬಂದು ಚೀತಾ ಎಲ್ಲೇ ಎಷ್ಟು ಬೇಗ ತಿಂದ್ಬಿಟ್ಟು ಹೋದ್ನಾ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಅಲ್ಲ ರೀ, ಅದು ರೋಹಿಣಿ ಮನೋಜ್ ಅವರು ಅಂತ ಹೇಳಿ ಮೀನಾ ನಡೆದಿರೋದನ್ನೆಲ್ಲ ಸೂರ್ಯ ಮುಂದೆ ಹೇಳ್ತಾನೆ. ಅವಾಗ ಒಂದು ನಿಮಿಷ ಇರು, ಅವನಿಗಿದೆ ಅಲ್ಲ ಕಣೋ, ನಿನಗೆ ಹೋಟ್ಲ್ ಒಂದು 2 ನಿಮಿಷ ಕಾದಿದ್ರೆ ಏನೂ ಆಗ್ತಿತ್ತು ನಿನಗೆ, ನೀನು ಕೆಲಸದಷ್ಟೊಂದು ಒತ್ತಡ ಇದ್ದಿದ್ರೆ ನೀನು ಕೆಲಸಕ್ಕೆ ಹೋಗಿ ಅಲ್ಲೇ ಹೋಟೆಲ್ ಹತ್ರ ಯಾವತ್ತೂ ತಿಂದಿಲ್ವಾ ನೀನು ಅಂತ ಹೇಳಿ ರವಿ ಕೂಡ ಮುಖ ಬೈತಾನೆ. ಅವಾಗ ಎಲ್ಲರೂ ಸೇರಿ ಮನೋಜ ರೋಹಿಣಿನ ಬೈತಿರ್ತಾರೆ. ಅಲ್ಲ ಇಲ್ಲಿ ಮನೆಯವ್ರಿಗೆ ತಿನ್ನೋಕೆ ಇದು ಎಲ್ಲ, ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ 5 ಡಿಗ್ರಿ ಮನೋಜ, ಅವ್ರು ತಿನ್ನೋವರೆಗೂ ನಾನು ಕಾಯಬೇಕಾ ಅಂತ ಹೇಳಿ ಮನೋಜ ತುಂಬ ಜಂಬದಿಂದ ಮಾತಾಡ್ತಾನೆ. ಅವಾಗ ಇವಾಗೇನು ನೀನು ತಿಂಡಿ ತಾನೇ ಬೇಕು, ಬಾರ ಕೂತ್ಕೊಳ್ಳೋ ಇಲ್ಲಿ ಅಂತ ಹೇಳಿ ಸೂರ್ಯ ಇರೋ ದೋಸೆನೆಲ್ಲ ಚಟ್ನಿ ಹಾಕಿ ಮನೋಜನ ಬಾಯಿಗೆ ತುರುಕ್ತಾನೆ. ಅವಾಗ ಅಯ್ಯೋ ಏನು ಮಾಡ್ತಿದ್ದೀರಾ ಬಿಡ್ರಿ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ಇವಾಗ ನಿಮ್ಗೇನು ತಿಂಡಿ ತಾನೇ ಬೇಕು, ತಿಂಡಿ ತಿನ್ನಿಸ್ತಾ ಇದ್ದೀನಿ, ಸುಮ್ಮನೆ ನಿಂತ್ಕೊಂಡ್ರೆ ಸರಿ ಇವಾಗ ಅಂತ ಹೇಳಿ ಮನೋಜ ರೋಹಿಣಿನ ಸರಿಯಾಗಿ ಜಾಡಿಸ್ತಾನೆ ಸೂರ್ಯ. ಅವಾಗ ಅಲ್ಲರೇ ಅಷ್ಟರಲ್ಲಿ ಅಲ್ಲ ಕಣೋ, ನೀನು ಸ್ವಲ್ಪನಾದರೂ ಮನುಷ್ಯತ್ವ ಇಲ್ವಾ, ಯಾರು ತಿಂತಿರೋರನ್ನ ಹಾಗೆ ಬೇಜಾರು ಮಾಡಿ ಕಳಿಸೋದ ನೀವು ಅಂತ ಹೇಳಿ ಸೂರ್ಯ ಬೈತಿರ್ತಾನೆ. ಅವಾಗ ಅಷ್ಟರಲ್ಲಿ ನಿನ್ಗಂತೂ ಜೈಲಿಗೆ ಹೋಗೋದೆಲ್ಲ ರೂಢಿ ಇದೆ ಕಣೋ, ಬೇರೆ ಯಾರಾದರೂ ಸಾಯಿಸಿ ಜೈಲಿಗೆ ಹೋಗು ಅಂತ ಹೇಳಿ ಮನೋಜ ಸಡನ್ಲಿ ಹೇಳ್ಬಿಡ್ತಾಳೆ. ಅವಾಗ ರೋಹಿಣಿ ಕೂಡ ಫುಲ್ ಶಾಕ್ ಆಗಿ ಏನು ಹೇಳ್ತಿದ್ದಾರೆ ಇವರು ಅಂತ ಹೇಳಿ ಕೇಳ್ತಿರ್ತಾರೆ. ಅವಾಗ ಸೂರ್ಯ ಕೂಡ ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡ್ಬಿಡ್ತಾನೆ. ಅಲ್ಲ ಕಣೋ, ನೀನು ಬೇರೆ ಯಾರನ್ನೋ ಯಾಕೋ ಸಾಯಿಸ್ಬಿಟ್ಟು ಜೈಲಿಗೆ ಹೋಗಬೇಕು, ನಿನ್ನನ್ನೇ ಸಾಯಿಸ್ಬಿಟ್ಟು ಜೈಲಿಗೆ ಹೋಗ್ತೀನಿ ಅಂತ ಹೇಳಿ ಚಾಕು ತೊಗೊಂಡು ಮನೋಜನ ಸಾಯಿಸೋಕ್ಕೆ ಅಂತ ಹೋಗ್ತಿರ್ತಾರೆ. ಅವಾಗ ಅಷ್ಟರಲ್ಲಿ ಶೀಲಾ ಮನೆಗೆ ಬಂದು ಏನು ನಡೀತಿದೆ ಇಲ್ಲಿ ನಿಲ್ಲಿಸಿ ಅಂತ ಹೇಳಿ ಜೋರಾಗಿ ಕೂಗ್ತಾರೆ. ಅವಾಗ ಎಲ್ಲರೂ ಸಡನ್ಲಿ ಶೀಲಾ ಅವ್ರ ಮುಖನೇ ನೋಡ್ತಾ ನಿಂತಿರ್ತಾರೆ. ಅವಾಗ ಅಮ್ಮ ನೀನೇನಮ್ಮ ಇಲ್ಲಿ ಹೇಳ್ದೆ ಕೇಳದೆ ಹಾಗೆ ಬಂದುಬಿಡೋದಾ, ಅಲ್ಲ ಬರ್ತಾಯಿದ್ದೀನಿ ಅಂತಲೂ ಒಂದು ಮಾತು ಹೇಳೋದಿಲ್ವಾ ನೀನು ಅಂತ ಹೇಳಿ ಶ್ರುತಿ ಶೀಲಾ ಅವ್ರನ್ನ ಬೈತಿರ್ತಾರೆ. ಅವಾಗ ಅಲ್ಲ ಕಣೆ, ನಿನ್ನ ನೋಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಬಂದೆ, ನಿನ್ನ ನೋಡೋ ರೈಟ್ಸು ಇಲ್ವಾ ನನಗೆ ಅಂತ ಹೇಳಿ ಶೀಲಾ ಅವ್ರು ಬೈತಿರ್ತಾರೆ. ಎಲ್ಲ ಕಣೆ ಏನೇ ಇದು, ಮನೆನಾ ಜೈಲಾ, ಏನೇ ಇದು, ಏನು ಗಲಾಟೆ ಅಂತ ಹೇಳಿ ಕೇಳ್ತಾಳೆ. ಅಯ್ಯೋ ಅಮ್ಮ ಇಲ್ಲೇನು ಇಲ್ಲ, ಸುಮ್ಮನೆ ಒಂದು ಇದು ಮಾಡ್ತಿದ್ವಿ ಅಷ್ಟೇ ನಾವು ಅಂತ ಹೇಳ್ತಾರೆ. ಅವಾಗ ಅಯ್ಯೋ ಈ ದರಿದ್ರ ಮನೆಯಲ್ಲಿ ಹೇಗೆ ಇದೆಯಾ ನನ್ನ ತಾಯಿ ನೀನು ಅಂತ ಹೇಳಿ ಹೇಳ್ತಾರೆ. ಅಯ್ಯೋ ಅಮ್ಮ ನೀ ಇದನ್ನೇ ಸ್ವಲ್ಪ ದೊಡ್ಡದಾಗಿ ಮಾಡಬೇಡ ನೀನು, ಇದು ಮನೆ ಅಂದರೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಅಷ್ಟೇ, ಇದನ್ನೇ ಸುಮ್ಮನೆ ನೀನು ದೊಡ್ಡದು ಮಾಡಬೇಡ, ನೀನು ನಡಿ ಮನೆಗೆ, ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಹಾಗೆ ಇದು ನಡೆದಿರೋದನ್ನೆಲ್ಲ ಅಪ್ಪ ಮುಂದಾಗಲಿ ಅಲ್ಲ ನಮ್ಮ ಅತ್ತೆ ಮಾವನ ಮುಂದಾಗಲಿ ಏನಾದರೂ ಹೇಳಿದ್ರೆ ನಾನಂತರೂ ನಿನ್ಗಂತರೂ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಇಲ್ಲಿಂದ ಹೋಗ್ಬಿಡು ಅಂತ ಹೇಳಿ ಶೀಲಾನ ಬೈದು ಶ್ರುತಿ ಅಲ್ಲಿಂದ ಕಳಿಸ್ಬಿಡ್ತಾರೆ. ಅವಾಗ ಈ ದರಿದ್ರ ಮನೆಯ ಜನನೇ ಸಹವಾಸನೆ ಅಂತದ್ದು ತೂ ಅಂತ ಹೇಳಿ ಶೀಲಾ ಅವ್ರ ಮನೆಯವ್ರನ್ನ ಬೈದು ಅಲ್ಲಿಂದ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.